ನಂಡೆ ಮೊಬೈಲ್ ನಂಡೆ ಇಷ್ಟ, ಕೇಕು ಕೂಡ ಯಾರು ಇಲ್ಲ. ನಂಡೆ ಮೊಬೈಲ್ ನಂಡೆ ಇಷ್ಟ. ಒಬ್ಬರು ಕೋಲ್ಪೆ ಅವರು ಬರ್ಲಿಲ್ಲ ನಮ್ಮನ್ನು ಎತ್ತಲಿಕ್ಕೆ ಅಥವಾ ನಮ್ಗೆ ಒಂದು ಸಹಾಯ ಮಾಡ್ಲಿಕ್ಕೆ. ಒಬ್ಬರೇ ಕೋಲ್ಪೆ ಅವರು ಬರ್ಲಿಲ್ಲ. ಯಾಕೆ? ಎಲ್ಲಿ മനുഷ്യത്വം ഇല്ലದ ഇರುവോರು ಯಾಕೆ ഇರಬೇಕು? രാത്രി ജോലി കഴിഞ്ഞ് വീട്ടിലെത്തിയ ശേഷം മടങ്ങുകയായിരുന്ന ബന്ധുവിനെ തടഞ്ഞു നിർത്തിയത് ചോദ്യം ചെയ്ത യുവതിക്കും സഹോദരിക്കും നേരെ സദാചാര ഗുണ്ടകളുടെ മർദ്ദനം. കർണാടകയിലെ മംഗളൂരുവിനടുത്ത് കോൾപേയിൽ ആണ് സംഭവം നടന്നത്. ഉപ്പിനങ്ങാടയിൽ നിന്നും കടയിലേക്ക് ആവശ്യമായ സാധനങ്ങൾ വാങ്ങി രാത്രി 11 മണിയോടെയാണ് യുവതിയും ബന്ധുവും വീട്ടിലെത്തിയത്. യുവതിയെ വീട്ടിലാക്കി മടങ്ങുന്ന വഴി കൊൽപ്പയിൽ വെച്ച് ഒരു സംഘം യുവാക്കൾ ഇദ്ദേഹത്തെ തടഞ്ഞു നിർത്തുകയായിരുന്നു. വിവരമറിഞ്ഞ സംഭവ സ്ഥലത്തേക്കെത്തിയ യുവതിക്ക് നേരെ സംഘം തിരിയുകയും അസഭ്യം പറയുകയും ചെയ്തു. എന്തിനാണ് തടഞ്ഞുവെച്ചിരിക്കുന്നത് എന്ന് ചോദിച്ചതിനെ തുടർന്ന് ഇവർ യുവതിയെ ക്രൂരമായി മർദ്ദിക്കുകയായിരുന്നു എന്നാണ് യുവതിയുടെ ನಂಡೆ ಮೊಬೈಲ್ ನಂಡೆ ಇಷ್ಟ, ಕೇಕು ಕೂಡ ಯಾರು ಇಲ್ಲ. ನಂಡೆ ಮೊಬೈಲ್ ನಂಡೆ ಇಷ್ಟ. ನನ್ನ ಬ್ರದರ್ ಇನ್ ಲಾ ಮತ್ತೆ ನನ್ನ ಅಂದ್ರೆ ಮಾಡೆಸ್ಟ್ ಕ್ರಾಫ್ಟ್ ನ ಓನರ್ ಮತ್ತೆ ಅವರ ಅಮ್ಮ ನನ್ನನ್ನು ಡೈಲಿ ನಾನು ಶಾಪಿಗೆ ಹೋಗಿ ಒಮ್ಮೊಮ್ಮೆ ಬಸ್ಸಲ್ಲಿ ಬರ್ತೇನೆ. ಮೊನ್ನೆ ರಾತ್ರಿ ಲೇಟ್ ಆಗಿತ್ತು, ಸೊ ನಾನು ಅವರ ಜೊತೆ ಕಾರಲ್ಲಿ ಬಂದು ನಾವು ಉಪ್ಪಿನಂಗಡಿಯಲ್ಲಿ ನನಗೆ ಐಟಮ್ ಶಾಪಿಗೆ ಬೇಕಾದಂದರೆ ನೆಕ್ಸ್ಟ್ ಡೇ ಆರ್ಡರ್ ಇದ್ದ ಕಾರಣ ಅದಕ್ಕೆ ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ನಾನು ಐಟಮ್ ಪರ್ಚೇಸ್ ಮಾಡಲಿಕ್ಕೆ ಕೂತು 10:30 ಆಗುವಾಗ ಐಟಮ್ಸ್ ಪರ್ಚೇಸ್ ಮಾಡಿ 11 o'clockಗೆ ಮನೆಗೆ ರೀಚ್ ಆದ್ವಿ. ಮನೆಗೆ ಇವರನ್ನ ನಾನು ಸೇಫಾಗಿ ರೀಚ್ ಮಾಡಿ ಇವರು ರಿಟರ್ನ್ ಹೋಗೋ ಸಂದರ್ಭದಲ್ಲಿ ಈ ಕೋಲ್ಪೆಯ ಬಾಲಕರು ಸೇರಿ ಅವರನ್ನಲ್ಲಿ ಹಿಡ್ದಾಕಿದ್ರು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಈಗ ಬ್ರದರ್ಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಫ್ರೆಶ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ರದರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ವಾಯ್ಸ್ ಕೇಳ್ತಾ ಉಂಟು, ಎಂತ ಬೇರೆಯಲ್ಲಿ ಅಲ್ಲಿ ಮಾತಾಡೋದಲ್ಲ. ನಾನು ಬೇಗ ಓಡಿ ಹೋದೆ ಎಂತ ಆಗಿರ್ಬೋದು ಅಂತ ನೋಡಲಿಕ್ಕೆ. ನಂಗೆ ಗೊತ್ತಿತ್ತು ಅಂದರೆ ಕೋಲ್ಪೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡು ನಾನು ಹೋದೆ. ನೋಡುವ ಕೋಲ್ಪೆಯಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಜಗಳ ಆಗ್ತಿದೆ. ಮತ್ತು ಅಲ್ಲಿ ಒಬ್ಬರು ಜಾಬೀರ್ ಅಂತೇಳಿ ಒಬ್ಬರು ಬಂದು ತುಂಬ ಕೆಟ್ಟ ವರ್ಡ್ಸಿಂದ ಬೈದರು. ನೀನೆಂತ ಸುಳ್ಳೆಕಾರಿಗೆ ಮಾಡಲಿಕ್ಕೆ ಇವರನ್ನು ಕರೆಸಿದ ಹಾಗೆ ಹೇಗೆ ಅಂತ. ಆದಮೇಲೆ ನಾನು ಕೇಳಿದೆ, ನಿಮ್ಗೆ ಎಂತ ರೈಟ್ಸ್ ಉಂಟು ಇವರನ್ನು ಇಲ್ಲಿ ಹಿಡ್ದಾಕ್ಲಿಕ್ಕೆ ಅಂತ ಕೇಳಿದೆ. ಅಷ್ಟೇ ಕೇಳಿರೋದು. ಮತ್ತು ಅಲ್ಲಿ ಮಾತುಕತೆ ಆಗುವಾಗ ಸಿದ್ದಿಕ್ ಅಂತೇಳಿ ಅವ್ರು ಬಂದು ನನ್ನ ಕಪಾಲಕ್ಕೆ ಹೊಡೆದ್ರು. ಆಗ ತಲೆ ಕಪಾಲಕ್ಕೆ ಸೇರಿ ಹೊಡೆದ್ರು. ಆಗ ನನಗೆ ಅನ್ಕಾನ್ಷಿಯಸ್ ಆಗಿ ನಾನು ಬಿದ್ದಾಗ ಕೋಲ್ಪೆಯ ಸ್ವಲ್ಪ ಬಾಲಕರು ಸೇರಿ ಅಲ್ಲಿ ಇದ್ದ ಒಂದು ಸ್ಕೂಟಿಯನ್ನು ನನ್ನ ಕಾಲಿಗೆ ಹಾಕಿ ತುಂಬ ಎಷ್ಟು ಕೆಟ್ಟದಾಗಿ ಮೆಟ್ಟಿದ್ದಾರೆ ಅಂದರೆ ನನಗೀಗ ಕಾಲು ಬರ್ತಾ ಇಲ್ಲ. ಆ ಥರ ಒಂದು ಕರುಣೆ ಇಲ್ಲದ ವ್ಯಕ್ತಿಗಳಾಗಿ ವರ್ತಿಸಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಆಗ ಅನ್ಕಾನ್ಷಿಯಸ್ ಆಗಿದ್ದೆ ಫುಲ್ಲು. ಆಗ ನನ್ನ ಬ್ರದರ್ ಇನ್ ಲಾ ನನ್ನನ್ನು ಸ್ಕೂಟಿ ಎತ್ತಲಿಕ್ಕೆ ಬಂದ. ಆಗ ಅವನನ್ನು ಹಿಡಿದು ಹೊಡಿತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಎಚ್ಚರಾಗಿ ನಾನು ಹೋದೆ, ಹೊಡಿಬೇಡಿ ಅಂತ ಕೇಳಲಿಕ್ಕೆ. ಆ ಥರ ಹೋಗುವಾಗ ನನಗೆ ಅಶ್ರಫ್ ಅಂತ ಹೇಳೋರು ಎದೆಗೆ ಮತ್ತು ತಲೆಗೆ ಹೊಡೆದಾಗ ನನ್ನ ತಂಗಿ ಬಂದು ಹೊಡಿಬೇಡಿ ಅಂತ ಹೇಳುವಾಗ ಅವಳಿಗೂ ಪ್ರೈವೇಟ್ ಪಾರ್ಟಿಗೆ ಯಾವ ಥರ ಹೊಡೆದಿದ್ದಾರೆ ಅಂದರೆ ಇಬ್ಬರ ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದೆ. ಮತ್ತೆ ನನ್ನ ತಂಗಿಗೆ ಎಲ್ಲರೂ ಸೇರಿ ಎಷ್ಟು ಕೆಟ್ಟದಾಗಿ ವರ್ತಿಸಿದ್ದಾರೆ ಅಂದರೆ ಒಂದು ಕರುಣೆ ಇಲ್ಲದ ಅಕ್ಕ ತಂಗಿಯರಿಲ್ಲದ ಹಾಗೆ ಈ ಥರ ಹೊಡೆದಿದ್ದಾರೆ. ನೀವು ಇಲ್ಲಿ ಬೇಕಾದರೆ ಹಾಸ್ಪಿಟಲಲ್ಲಿ ಕೇಳ್ಬೋದು. ನಾವು ರೋಡಲ್ಲಿ ಇಬ್ಬರು ಅಕ್ಕ ತಂಗಿ ರೋಡಲ್ಲಿ ಬಿದ್ದಿದ್ವಿ. ಒಬ್ಬರು ಕೋಲ್ಪೆ ಅವರು ಬರಲಿಲ್ಲ ನಮ್ಮನ್ನು ಎತ್ತಲಿಕ್ಕೆ ಅಥವಾ ನಮಗೆ ಒಂದು ಸಹಾಯ ಮಾಡಲಿಕ್ಕೆ. ಒಬ್ಬರೇ ಕೋಲ್ಪೆ ಅವರು ಬರಲಿಲ್ಲ. ಯಾಕೆ? ಎಲ್ಲಿ ಮನುಷ್ಯತ್ವ ಇಲ್ಲದ ಇರುವವರು ಯಾಕೆ ಇರಬೇಕು? ಇಷ್ಟೊಂದು ಕ್ರೂರವಾಗಿ ಹೊಡೆದಿದ್ದಾರಲ್ವ, ಹೇಗೆ ಮನಸ್ಸು ಬರ್ತದೆ? ಅವರಿಗೂ ಹೆಂಡತಿಯರಿಲ್ವಾ, ಅಕ್ಕ ತಂಗಿಯರಿಲ್ವಾ, ಅಮ್ಮ ಇಲ್ವಾ? ಈ ಥರ ಹೊಡಿಬೇಕು ಅಂದರೆ ನನಗೆಂತ ಯಾವುದೇ ಪರ್ಸ್ನಲ್ ದ್ವೇಷಗಳಾಗಲಿ ಏನೂ ಇರಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ನನ್ನ ಮನೆಗೆ ನನ್ನ ಬ್ರದರ್ ಇನ್ ಲಾ ಮತ್ತು ಮದರ್ ಇನ್ ಲಾ ಬಂದದ್ದು ಅವರಿಗೆ ಆಗಲಿಲ್ಲ. ವೈ? ನಾಳೆ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ. ವೇರ್ ಇಸ್ ದಿ ಇಂಡಿಪೆಂಡೆನ್ಸ್? ಯಾಕೆ ಈ ಥರ ಮಾಡ್ತಿದ್ದಾರೆ? ಇದನ್ನು ಕ್ವಶನ್ ಮಾಡಲಿಕ್ಕೆ ಹೋದವರಿಗೆ
ಬೆದರಿಕೆ ಹಾಕ್ತಿದ್ದಾರೆ. ಆ್ಯಂಡ್ ನಾನು FIR ಕಂಪ್ಲೇಂಟ್ ಮಾಡಿದ್ದೀನಿ. FIR ಅಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಲ್ಲಿ ನಾನು FIR ಫೈಲ್ ಮಾಡಿದ್ದೀನಿ. FIR ಅಲ್ಲಿ ಕೂಡ ಅಷ್ಟೇ ಸೆಕ್ಷನ್ಸ್ ಹಾಕಲಿಲ್ಲ. ಸೆಕ್ಷನ್ಸ್ ಯಾವ ಥರ ಹಾಕಿದ್ದಾರೆ ಅಂದರೆ ಗುಂಪಲ್ಲಿ ಹೊಡೆದದ್ದು ಆ ಥರ ಹಾಕಿದ್ದಾರೆ. ನೋ, ದಿಸ್ ಈಸ್ ಅ ಪರ್ಸನಲ್ ಅಟ್ಯಾಕ್. ಪ್ರೈವೇಟ್ ಪಾರ್ಟ್ ಇಬ್ಬರು ಅಂದರೆ 16 years ಓಲ್ಡ್ ನನ್ನ ಸಿಸ್ಟರ್ನ ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ಶಿ ಈಸ್ ಅ ಮೈನರ್. ಆ್ಯಂಡ್ ಆಲ್ಸೋ ನಂದು ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ತುಂಬ ಗಾಯ ಆಗಿದೆ. ನೀವು ಬೇಕಾದರೆ ಡಾಕ್ಟರ್ಸ್ ರಿಪೋರ್ಟ್ ನೋಡ್ಬೋದು. ಈ ಥರ ಅನ್ಯಾಯವಾಗಿ ಕ್ರೂರವಾಗಿ ಹೊಡೆದಿರೋದನ್ನು ಕ್ವೆಶನ್ ಮಾಡಲಿಕ್ಕೆ ಹೋಗುವಾಗ ಯಾಕೆ ಯಾರು ಕ್ವೆಶನ್ ಮಾಡ್ತಿಲ್ಲ? ಮಾಡಿದವರನ್ನು ಯಾಕೆ ಬಿಡ್ತಿಲ್ಲ? ಈಗ ಸೋಷಿಯಲ್ ಮೀಡಿಯಾದಲ್ಲಿ 1-2-3 ಕ್ವೆಶನ್ ಮಾಡ್ತಿದ್ದಾರೆ. ಅವರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ನೀವು ನನ್ನನ್ನು ಒಂದು ಸಿಸ್ಟರ್ ಅಂದರೆ ಇಫ್ ಇನ್ ಕೇಸ್ ನನ್ನ ಪ್ಲೇಸಲ್ಲಿ ನಿಮ್ಮ ಸಿಸ್ಟರ್, ನಿಮ್ಮ ಮಗಳು, ನಿಮ್ಮ ಹೆಂಡತಿ ಅಥವಾ ನೀವು ಪ್ರೀತಿಸುವ ಯಾರಾದರೂ ಆಗಿದ್ರೆ ನೀವು ಹೀಗೆ ಬಿಡ್ತಿದ್ರಾ? ನಾನು ಮತ್ತು ನನ್ನ ತಂಗಿ ಈಗ 2 ದಿವಸ ಆಯಿತು ಎಮರ್ಜೆನ್ಸಿ ವಾರ್ಡಿಂದ ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದೇವೆ. ನಮಗೆ ಈಗ ಉಸಿರುಗಟ್ಟ ಉಂಟು ಎದೆಗೆ ಹೊಡೆದ ಹೊಡೆತಕ್ಕೆ. ನಮಗೆ ಜಸ್ಟಿಸ್ ಯಾರು ಕೊಡ್ತಾರೆ? ಯಾರು ಇದಕ್ಕೆ ಹೊಣೆಗಾರಿಕೆ ತಗೊಳ್ತಾರೆ? ನಮಗೀಗ ಪೊಲೀಸರು ಕರೆಕ್ಟ್ ರೆಸ್ಪಾನ್ಸ್ ಕೊಡಬೇಕು. ಇದಕ್ಕೆ ಪೊಲೀಸರು ನಮಗೆ ಒಂದು ರೆಸ್ಪಾನ್ಸ್ ಕೊಡಬೇಕು. ಮತ್ತು ನಮಗೆ ನಾವು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವೋ ಅದಕ್ಕೆ ಪ್ರಕಾರವಾಗಿ ಸೆಕ್ಷನ್ಸ್ ಹಾಕಬೇಕು. ಆ್ಯಂಡ್ ಆಲ್ಸೋ ಮೈ ಸಿಸ್ಟರ್ ಈಸ್ ಅ ಮೈನರ್. ಶಿ ಈಸ್ 16 years ಓಲ್ಡ್. ಅವಳಿಗೆ ಅಷ್ಟು ಕ್ರೂರವಾಗಿ ಹೊಡೆಯುವಾಗ ನೀವು ಥಿಂಕ್ ಮಾಡಿ, ನಮ್ಮ ಪ್ಲೇಸಲ್ಲಿ ನಿಮ್ಮ ಸಿಸ್ಟರ್ಸ್ ಯಾರಾದರೂ ಇದ್ದಿದ್ರೆ ನೀವು ಈ ಥರ ಸುಮ್ಮನೆ ಬಿಡ್ತಿದ್ರಾ? ಪ್ಲೀಸ್ ರೈಸ್ ಯುವರ್ ವಾಯ್ಸ್. ನಾಟ್ ಬಿಕಾಸ್ ವಿ ಆರ್ ಸಫರಿಂಗ್. ಇವತ್ತು ನಾವು, ನಾಳೆ ನೀವು ಯಾರಾದ್ರೂ ಆಗಿದ್ರೆ ಏನು ಮಾಡ್ತಿದ್ರಿ? ಪ್ಲೀಸ್ ರೈಸ್ ಯುವರ್ ವಾಯ್ಸ್. പ്ലീസ് വി റിക്വസ്റ്റ് യു, വി വാണ്ട് ജസ്റ്റിസ്. ഒരു ദാക്ഷിണ്യവുമില്ലാതെയാണ് അക്രമി സംഘം പെരുമാറിയതെന്നും തങ്ങൾക്ക് നേരെ നടന്നത് സമാനതകളില്ലാത്ത ക്രൂരതയാണെന്നും യുവതി കണ്ണീരോടെ പറയുന്നു. സംഭവത്തിൽ കുറ്റക്കാർക്കെതിരെ കൃത്യമായ നിയമ നടപടി ഉണ്ടാകണമെന്നാണ് ആവശ്യം. ന്യൂസ് 14 ലൈവ്, കാസർഗോഡ്. 40 വർഷമായി നിങ്ങളുടെ ജീവിതത്തിന്റെ പുതുതാളം. ബിന്ദു ജ്വല്ലറി. ഇറ്റ്സ് എ പ്രോമിസ് ഓഫ് ലൈഫ് ടൈം.